ನಮಸ್ಕಾರ. ಇವತ್ತು ಒಂದು ಕಾಡಲ್ಲಿ ಡ್ರೈವ್ ಮಾಡೋಣ ಅಂತ ಹೇಳಿ ಈ ಕುಟ್ಟಾ ಸೈಡಿಂದ HD ಕೋಟೆ ಕಡೆಗೆ ಹೋಗ್ತಾ ಇದ್ದೀನಿ. ಕಾಡಲ್ಲಿ ಡ್ರೈವ್ ಮಾಡೋದೇ ಒಂದು ಖುಷಿ ಆ್ಯಂಡ್ ಮಳೆ ಬೇರೆ ಬರ್ತಾ ಇದೆ. ಈ ಕಾಡಲ್ಲಿ ಈ ರೋಡಲ್ಲಿ ಏನೊಂದು ಇಂಟ್ರೆಸ್ಟಿಂಗ್ ಅಂದರೆ ನಮಗೆ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಸಿಗುತ್ತೆ. ನಮ್ಗೇನಾದ್ರು ಲಕ್ಕಿದ್ರೆ ಈ ರೋಡಲ್ಲಿ ಟೈಗರ್ ಸಿಗುತ್ತೆ, ಲೆಪರ್ಡ್ ಸಿಗುತ್ತೆ, ಆಮೇಲೆ ಆನೆಗಳಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ನೋಡೋಣ, ನಮ್ಮ ಲೆಕ್ಕ ಟ್ರೈ ಮಾಡೋಣ ಅಂತೇಳಿ ಇವತ್ತು ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಬನ್ರಿ ಹಂಗಾರೆ ರೋಡಲ್ಲಿ ಹೋಗೋಣ. ಕಾಡುದ್ದಕ್ಕೂ ನಮ್ಗೆ ಏನೇನು ಸಿಗುತ್ತೆ, ಹೋಪ್ಫುಲಿ ಫಿಂಗರ್ ಕ್ರಾಸ್ಡ್ ಟೈಗರ್ ಸಿಗುತ್ತೆ ಅಂತ. ಬನ್ರಿ ಹೋಗೋಣ. ಆಮೇಲೆ ಇಲ್ಲಿ ಒಂದೇನಂದರೆ ಇಲ್ಲಿ ಎಂಟ್ರಿ ಆಗಿದಾಗ ಇಲ್ಲಿ ಗಾಡಿ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಟೈಮು ನೋಟ್ ಮಾಡ್ಕೊಂಡಿರ್ತಾರೆ. ನಾವು ಮಧ್ಯದಲ್ಲಿ ಎಲ್ಲೂ ನಿಲ್ಸ್ಕೊಂಡು ಆಮೇಲೆ ಪ್ರಾಣಿಗಳಿಗೆಲ್ಲ ಫೀಡ್ ಮಾಡಿಕೊಂಡು ಏನೋ ಮಾಡಿದ್ರೆ ಸಿಕ್ಕಾಪಟ್ಟೆ ದಂಡ ಹಾಕ್ತಾರೆ. ಸೊ ಬಿ ಕೇರ್ಫುಲ್. ನೀವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಜಸ್ಟ್ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಿ, ಸ್ಲೋಗೆ ಹೋಗಿ. ಬಟ್ ಏನಂದರೆ ಗಾಡಿ ನಿಲ್ಸೋದಾಗಿರಲಿ, ನವಿಲ್ಗಳಿಗೆ ಜಿಂಕೆಗಳಿಗೆ ತಿನ್ಸೋದಾಗಿದೆ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕಾರಣ ಏನಂದರೆ ನಾವು ಒಂದಿನ ಪಾಸ್ ಆಗ್ತೀವಿ, ನಾವೇನೋ ಒಂದು ಊಟ ಕೊಡ್ತೀವಿ, ಬಟ್ ಅವಾಗೇನಂದರೆ ಕಾಡಲ್ಲೇ ಊಟನೇ ಅದು ತಿನ್ನಬೇಕು. ಸೊ ಹಾಗಾಗಿ ನಾವು ಮ್ಯಾನ್ ಫೀಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಇಲ್ಲೊಂದು ಚೀಟಿ ಕೊಟ್ಟಿದ್ದಾರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 3:19. ಸೊ ನಮಗೆ ಇಲ್ಲಿ ಅಲ್ಲೋಗಿ ಈ ಚೀಟಿ ಕೊಡಬೇಕು. ಅಂದರೆ ನೋಡ್ತಾರೆ ಎಷ್ಟು ಟೈಮಿಂಗ್ಸ್ ತೊಗೊಂಡಿದ್ದೀವಿ, ಮಧ್ಯದಲ್ಲೆಲ್ಲರೂ ನಿಲ್ಸಿದ್ದೀವ, ಹೋಗಿದ್ದೀವ ಅಂದರೆ ಅವ್ರದ್ದು ಒಂದು ಆವ್ರೇಜ್ ಟೈಮ್ ಇರುತ್ತೆ. ಅದ್ರೊಳಗಡೆ ನಾವು ಪಾಸ್ ಆಗಬೇಕು. ಓಕೆ, ಬನ್ನಿರಿ ಕಾಡೊಳಗಡೆ ಏನು ಸಿಗುತ್ತೆ ನೋಡೋಣ. ಸಫಾರಿ ಬೆಸ್ಟ್ ಟೈಮ್ ಏನಂದರೆ ಪೋಸ್ಟ್ ಮಾನ್ಸೂನ್. ಏನು ಮಾಡ್ತಾರೆ, ಈ ರೋಡ್ ಸೈಡಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನೆಲ್ಲ ಕಟ್ ಮಾಡ್ತಾರೆ. ಅದು ಇದಕ್ಕೆ ನಾವು ವೀಡಿಂಗ್ ಅಂತೀವಿ. ಈ ವೀಡಿಂಗ್ ಅನ್ನೋದನ್ನು ಈ ಸೆಪ್ಟೆಂಬರ್ ಅಂದರೆ ಆಗಸ್ಟ್ ಎಂಡು ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ವೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಏನಾಗುತ್ತೆ, ಇದೆಲ್ಲ ಫುಲ್ ಕಟ್ ಆಫ್ ಹೋದರೆ ನಿಮಗೆ ಸಮ್ಮರ್ಗೆ ಇದು ಒಣಗಲ್ಲ. ಸೊ ಆ ಒಂದು ಕಾರಣಕ್ಕೆ ವೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ವೀಡಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಥ್ರೂ ಔಟ್ ವ್ಯೂ ಸಿಗುತ್ತೆ. ಈಗ ನೋಡಿ, ಇಲ್ಲೇ ಪಕ್ಕದಲ್ಲಿ ಈ ಗಿಡದೊಳಗಡೆ ಏನೇ ಇದ್ರೂ ನಮ್ಗೆ ಗೊತ್ತಾಗಲ್ಲ ಏನಿದೆ ಅಂತ. ಅದೇ ಇದನ್ನೆಲ್ಲ ಕಟ್ ಆಫ್ ಮಾಡಿಬಿಟ್ರೆ ಸಫಾರಿ ಝೋನಲ್ಲಿ ನಿಮಗೆ ಒಳ್ಳೆ ಸೈಟಿಂಗ್ಗಳಾಗ್ತವೆ. ನೋಡಿ, ರೋಡ್ ಮಧ್ಯದಲ್ಲಿ ಆನೆ ಲದ್ದಿ. ಓಕೆ, ಇದು ಮೋಸ್ಟ್ಲಿ ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಹಂಗೆ ಹಾಕಿದೆ. ಬುಡಕಟ್ಟು ಜನಾಂಗದವರು ಇರ್ತಾರೆ ಇಲ್ಲಿ. ಜೀವನ ಪೂರ್ತಿ ಕಾಡಲ್ಲೇನೆ ವಾಸ. ಇವ್ರುಗಳಂತೂ ಅದು ಎಷ್ಟು ಟೈಗರ್ಗಳನ್ನ ನೋಡ್ತಾರೋ, ಎಷ್ಟು ಆನೆಗಳನ್ನ ನೋಡ್ತಾರೋ, ಚಿರತೆಗಳನ್ನ ನೋಡ್ತಾರೋ, ಎಷ್ಟು ಧೈರ್ಯ ಇವ್ರಿಗೆ ಅಂದರೆ ಬರೀ ಒಂದು ಕುಡ್ಲಿ ಮುಚ್ಚಿ ಇಟ್ಕೊಂಡೆ ಕಾಡು ತುಂಬ ಓಡಾಡ್ತಾರೆ. ನಾನು ಒಂದಿನ ಇಂಥ ಒಂದು ಜಾಗದಲ್ಲಿ ಬಂದಿರೋಣ ಅನಿಸುತ್ತೆ, ಬಟ್ ಇದಕ್ಕೆಲ್ಲ ಪರ್ಮಿಷನ್ ಸಿಗಲ್ಲ.
ಸಿಕ್ಕಾಪಟ್ಟೆ ಬ್ಯಾಡ್ ಲಕ್. ಒಂದು ಜಿಂಕೆ ಕೂಡ ಕಾಣಲಿಲ್ಲ. ಲೈಫಲ್ಲೇ ಫಸ್ಟ್ ಟೈಮ್ ಕಾಡು ಒಡೆ ಜಿಂಕೆ ನೋಡ್ದೇ ಇರೋದು. ಈ ವ್ಲಾಗ್ನ ನೀವು ಇಲ್ಲಿ ತನಕ ನೋಡಿದರೆ ಥ್ಯಾಂಕ್ ಯು. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಲೈಕ್ ಮಾಡಿ, ಅನ್ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಬಿಟ್ಟಿದ್ದು. ಬಟ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.